ಸ್ನೇಹಿತರೆ, ಜೂನ್ 5ನೇ ತಾರೀಕಿನಿಂದ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ ಸಿಗುತ್ತೆ 5,000 ಹಣ. ಹೌದು ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ APL, BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂತವರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ 46 ಐಟಮ್ಗಳು ವಸ್ತುಗಳು ಸಿಗ್ತಾ ಇದೆ ನಿಮಗೆ, ನಿಮ್ಮ ಕುಟುಂಬಗಳಿಗೆ. ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ಗಳು, ಎರಡು ಹೊಸ ಅಪ್ಡೇಟ್ಗಳು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಎಲ್ಲಿ ರೇಷನ್ ಕಾರ್ಡ್ ಇದ್ದಂತವರಿಗೆ ನಿಮ್ಮ ದಿನ ಬಳಕೆಯಾದಂತ ವಸ್ತುಗಳು, ಎಲ್ಲಾ ರೀತಿಯ ವಸ್ತುಗಳು 46 ವಸ್ತುಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಜೂನ್ 5ನೇ ತಾರೀಕಿನಿಂದ ಪ್ರತಿಯೊಬ್ಬರ ಖಾತೆಗೆ 5,000 ಹಣ. ರಾಜ್ಯ ಸರ್ಕಾರ ದೊಡ್ಡ ಘೋಷಣೆ. ಬನ್ನಿ ಸ್ನೇಹಿತರೆ, ಇದರ ಒಂದು ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ. ಹಾಗೂ ಅದ್ರ ಜೊತೆಗೆ ಎಲ್ಲಾ ಪ್ರತಿಯೊಬ್ಬ ಮಹಿಳೆಯರಿಗೆ, ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಗೊತ್ತಾಗ್ಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕಾಂಗ್ರೆಸ್ ಸರ್ಕಾರ ಏನಿದೆ 5 ಭರ್ಜರಿ ಗ್ಯಾರಂಟಿಗಳನ್ನ ಕೊಟ್ಟ ನಂತರ ರಾಜ್ಯದಲ್ಲಿ ಪ್ರತಿಯೊಂದ ಕುಟುಂಬಗಳಿಗೆ ಅನುಕೂಲ ಆಗಿರುವಂತದ್ದು. 2,000 ಹಣ ಅಂತೂ ಪ್ರತಿ ತಿಂಗಳ ಅನುಕೂಲ ಆಗ್ತಾ ಇದೆ. ಇನ್ನು ಮಹಿಳೆಯರಿಗೆ ಬಸ್ಸು ಉಚಿತ ಪ್ರಯಾಣ, ಅದರಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಅದು ಕೊಡ್ತಾ ಇದ್ದಾರೆ, ಅದರಿಂದ ಅನುಕೂಲ ಆಗ್ತಾ ಇದೆ. ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಹಣ ಕೊಡ್ತಾ ಇದ್ದಾರೆ ಎಜುಕೇಶನ್ಗೆ. ಸೊ ಇಷ್ಟೆಲ್ಲ ಒಂದು 5 ಗ್ಯಾರಂಟಿಗಳಿಂದ ಏನು ರಾಜ್ಯದ ಜನರಿಗೆ ಒಂದು ಬಹಳಷ್ಟು ಅನುಕೂಲ ಆಗಿದೆ. ಸೊ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇದೇ ತಿಂಗಳ 5ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ 5,000 ರೂಪಾಯಿ ಪ್ರತಿ ತಿಂಗಳ. ಎಲ್ಲಾ ಮಹಿಳೆಯರು, ಗೃಹಲಕ್ಷ್ಮಿಯರಿಗೆ ಒಂದೇ ಅಲ್ಲ, ಎಲ್ಲಾ ಮಹಿಳೆಯರಿಗೂ ಇದು ಅನ್ವಯ ಆಗುತ್ತೆ. ಅದಕ್ಕಾಗಿ ವಿಡಿಯೋನ ಹೊಸ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ. ಅದ್ರ ಜೊತೆಗೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಬಂಪರ್ ಕೊಡುಗೆಗಳು. ಸ್ನೇಹಿತರೆ, ಇದರ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಸಂಪೂರ್ಣವಾಗಿ ಡೀಟೇಲ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನು ನೋಡೋಣ. ಹೌದು ಸ್ನೇಹಿತರೆ, ಖುದ್ದಾಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಹೊಸ ಅಪ್ಡೇಟ್ ಇದು. ಕೆಲವರಿಗೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಬಂಪರ್ ಕೊಡುಗೆ ಆದ್ರೆ, ಕೆಲವರಿಗೆ ಎಲ್ಲ ಮಹಿಳೆಯರಿಗೆ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಇಲ್ಲಿ ನಿಮಗೆ ನೀಟಾಗಿ ನಾನು 2 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನಿಮಗೆ ಗೃಹಲಕ್ಷ್ಮಿಯರಿಗೆ 5ನೇ ತಾರೀಕಿನಿಂದ 5,000 ರೂಪಾಯಿ ಹಣ ಅಂತ ಹೇಳಿದೆ ನಾನು ನಿಮಗೆ. ಹೌದು ಸ್ನೇಹಿತರೆ, ಈಗ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ 2,000 ಹಣ ಕೊಡ್ತಾ ಇದೆ. ಇದರಿಂದ ಮಹಿಳೆಯರಿಗಂತೂ ಬಹಳಷ್ಟು ಅನುಕೂಲ ಆಗಿದೆ, ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಈಗ ಅದೇ ರೀತಿಯಾಗಿ 5ನೇ ತಾರೀಕಿನಿಂದ ಪ್ರತಿ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ 5,000 ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಈಗ ತಾನೇ ಒಂದು ಚುನಾವಣೆ ನಡೆದಿದೆ. ಇದರ ಒಂದು ಫಲಿತಾಂಶ ಬರಬೇಕಾಗಿದೆ. ಚುನಾವಣೆಯ ಫಲಿತಾಂಶದ ದಿನಾಂಕ ಕೂಡ ನಿಮ್ಗೆ ಗೊತ್ತಿದೆ. ಜೂನ್ 4ನೇ ತಾರೀಕಿಗೆ ಈ ಒಂದು ಫಲಿತಾಂಶ ಹೊರಬೀಳಲಿದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಅಂದ್ರೆ ಸೆಂಟ್ರಲ್ ಅಲ್ಲಿ ಯಾವ ಅಧಿಕಾರಕ್ಕೆ ಬರುತ್ತೆ, ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ರಾಜ್ಯ ಸರ್ಕಾರದಲ್ಲಿ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇದನ್ನ ಗಮನದಲ್ಲಿಟ್ಕೊಂಡು ಈಗ ಕಾಂಗ್ರೆಸ್ ಸರ್ಕಾರ ನಿಮಗೆ ಪ್ರತಿ ತಿಂಗಳ 5,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ಒಂದು ಹೊಸ ಆದೇಶವನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಸೆಂಟ್ರಲ್ ಅಂದ್ರೆ ಕೇಂದ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮಗೆ ಪ್ರತಿ ಮಹಿಳೆಯರಿಗೆ 5,000 ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೊಸ ಆದೇಶವನ್ನ ಅನೌನ್ಸ್ ಮಾಡಿರುವಂತದ್ದು ರಾಜ್ಯ ಸರ್ಕಾರ. ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕೂಡ ಇದು ಅನ್ವಯ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತ ಎಲ್ಲಾ ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ ಇನ್ ಮುಂದೆ 2,000 ಬದಲು 5,000 ಹಣವನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ಈ ಒಂದು ಹೊಸ ಆದೇಶವನ್ನ ಕೊಟ್ಟಿರುವಂತದ್ದು. ಇದು ಒಂಥರ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ಜೂನ್ 4ನೇ ತಾರೀಕು ಈ ಒಂದು ಫಲಿತಾಂಶ ಹೊರ ಬರುತ್ತೆ. ಅಂದ್ರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ 5ನೇ ತಾರೀಕಿನಿಂದನೇ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ 5ನೇ ತಾರೀಕಿನಿಂದನೇ ಪ್ರತಿ ತಿಂಗಳ 5,000 ರೂಪಾಯಿ ಹಣವನ್ನ ಮಹಿಳೆಯರ ಖಾತೆಗೆ ನೇರವಾಗಿ 2,000 ರೂಪಾಯಿ ಹೆಂಗ ಹಾಕ್ತಿದ್ದಾರೆ ಅದೇ ರೀತಿಯಾಗಿ ಆಗ್ತು ಅಂತ ಹೇಳಿದ್ದಾರೆ. ಸೊ ಇದು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಮಿಶ್ರಣದಲ್ಲಿ ಬಂದಿರುವಂತ ಒಂದು ಆದೇಶ. ಹೌದು ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಏನು ಈ ಒಂದು APL ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತ ಮಾಹಿತಿ, ದಿನನಿತ್ಯದ ಬಳಕೆಗೆ ಬೇಕಾಗುವಂತ ವಸ್ತುಗಳು, ಎಲ್ಲಾ ರೀತಿಯ ವಸ್ತುಗಳನ್ನ ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳನ್ನ ಇಲ್ಲಿ ನಿಮ್ಗೆ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಅಥವಾ ಬೇರೆ ಸೋಪ್ಗಳಾಗಿರ್ಬೋದು, ಕೈ ತೊಳೆಯುವಂತ ಒಂದು ಸಾಬೂನ್ ಆಗಿರ್ಬೋದು, ಈ ರೀತಿಯಾಗಿ ಒಟ್ಟು 46 ಐಟಮ್ಗಳಂತ ಹೇಳಿದ್ದಾರೆ. 46 ವಸ್ತುಗಳನ್ನ ಈ ಒಂದು ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಪ್ರತಿ ತಿಂಗಳ ಫ್ರೀ ಆಗಿ ಕೊಡ್ತೀವಿ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವೇ ಅನೌನ್ಸ್ ಮಾಡಿರುವಂತದ್ದು. ಸೊ ಹಾಗಾದ್ರೆ ಇದು ಏನಪ್ಪಾ ಅಂತಂದ್ರೆ, ಎಲ್ಲ ಒಂದು ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿರುತ್ತೆ. ಸೊ ರೇಷನ್ ಕಾರ್ಡ್ ಇದ್ದಂತವ್ರಿಗಂತೂ 46 ವಸ್ತುಗಳು, ಅದರ ಒಂದು ಲಿಸ್ಟ್ ಕೂಡ ನಿಮಗೆ ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ. ಅದು 46 ವಸ್ತುಗಳು ಯಾವ್ಯಾವ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದರಲ್ಲಿ ಬಹಳಷ್ಟು ದಿನನಿತ್ಯ ಬಳಕೆಗೆ ಬೇಕಾಗುವಂತ ಎಲ್ಲಾ ವಸ್ತುಗಳು, ಎಲ್ಲ ಸಾಮಗ್ರಿಗಳು ಇದರಲ್ಲಿ ಇರುತ್ತವೆ.
ಸೊ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಹಾಗಾದ್ರೆ ವೇಟ್ ಮಾಡೋಣ, ಈ ಒಂದು ಚುನಾವಣೆಯ ಫಲಿತಾಂಶ ಏನಾಗುತ್ತೆ, ಯಾರು ಬರ್ತಾರೆ, ಮತ್ತೆ ಇವೆಲ್ಲ ಬೆನಿಫಿಟ್ಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ ಮುಂದೆ ತಂದಿಡ್ತೀನಿ.